ಆತ್ಮೀಯ BLO ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ರತ್ನರಾಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆನ್ಲೈನ್ನಲ್ಲಿ ಸಬ್ಮಿಟ್ ಆಗಿ ನಮ್ಮ BLO ಆ್ಯಪ್ನಲ್ಲಿ ವೆರಿಫಿಕೇಷನ್ಗಾಗಿ ಪೆಂಡಿಂಗ್ ಇರುವಂಥ ಫಾರ್ಮ್ 6 ಅಪ್ಲಿಕೇಶನನ್ನು ಯಾವ ರೀತಿ ವೆರಿಫೈ ಮಾಡುವುದು ಎನ್ನುವುದನ್ನು ನೋಡೋಣ. ಸ್ನೇಹಿತರೆ, ಫೀಲ್ಡ್ ವೆರಿಫಿಕೇಷನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವಿಲ್ಲಿ ಕಾಣುತ್ತೀರಿ ಅಪ್ಲಿಕೇಶನ್ ಫಾರ್ಮ್ ವೆರಿಫಿಕೇಷನ್ಗೆ ಪೆಂಡಿಂಗ್ ಇರುವುದನ್ನು. ಇದರ ಫಾರ್ಮ್ ಟೈಪ್ ಫಾರ್ಮ್ 6 ಆಗಿದೆ. ಅಂದರೆ ಇದು ಅರ್ಜಿದಾರರು ತಾವು ಹೊಸ ಮತದಾರರಾಗಿ ಸೇರ್ಪಡೆಗೊಳ್ಳಲು ಸಲ್ಲಿಸಿರುವಂಥ ಅರ್ಜಿಯ ವಿಧವಾಗಿದೆ. ಈ ಅರ್ಜಿಯನ್ನು ಸಲ್ಲಿಸಿರುವ ದಿನಾಂಕವನ್ನು ನೀವು ಮೇಲೆ ಕಾಣುತ್ತೀರಿ. ಅದೇ ರೀತಿ ಇಲ್ಲಿ ಅರ್ಜಿದಾರರ ಹೆಸರನ್ನು ನೀವು ನೋಡಬಹುದು. ಈ ರೀತಿಯ ಫಾರ್ಮನ್ನು ವೆರಿಫೈ ಮಾಡುವಾಗ ಯಥಾ ಪ್ರಕಾರ ಮೊದಲಿಗೆ ಕ್ಷೇತ್ರ ಭೇಟಿ ಅಂದರೆ ಫೀಲ್ಡ್ ವಿಸಿಟ್ ಮಾಡಬೇಕು. ಅರ್ಜಿದಾರರಿಂದ ಆನ್ಲೈನ್ನಲ್ಲಿ ಅವರು ಅರ್ಜಿ ಸಲ್ಲಿಸುವಾಗ ಅಪ್ಲೋಡ್ ಮಾಡಿರುವಂತಹ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ಗಳ ಹಾರ್ಡ್ ಕಾಪಿಗಳನ್ನು ಪಡೆದುಕೊಳ್ಳಬೇಕು. ಅದಾದ ಮೇಲೆ ಈ ಫಾರ್ಮ್ನ ಮಧ್ಯಭಾಗದಲ್ಲಿ ಕ್ಲಿಕ್ ಮಾಡಬೇಕು ಮತ್ತು ವಿವರಗಳನ್ನು ಪರಿಶೀಲಿಸಬೇಕು. ನೋಡಿ ಸ್ನೇಹಿತರೆ, ಮೊದಲಿಗೆ ನೀವಿಲ್ಲಿ ಕಾಣುತ್ತೀರಿ ಪರ್ಸನಲ್ ಡೀಟೇಲ್ಸ್. ಇಲ್ಲಿ ಅರ್ಜಿದಾರರ ಭಾವಚಿತ್ರ, ಅವರ ಹೆಸರು, ಅವರ ಸಂಬಂಧಿಯ ಹೆಸರು ಮತ್ತು ಮೊಬೈಲ್ ಸಂಖ್ಯೆಗಳನ್ನು. ಇಲ್ಲಿ ಅರ್ಜಿದಾರರು ನೀಡಿರುವ ಮೊಬೈಲ್ ಸಂಖ್ಯೆಯ ಸಹಾಯದಿಂದ ನಾವು ಅವರನ್ನು ಸಂಪರ್ಕಿಸಬಹುದು ಮತ್ತು ಈ ಮಾಹಿತಿಗಳನ್ನು ಪರಿಶೀಲಿಸಬಹುದು. ಇವುಗಳೆಲ್ಲವೂ ಸರಿಯಾಗಿದ್ದಾಗ ಸೇಮ್ ಎನ್ನುವಂಥ ಆಯ್ಕೆ ಈಗಾಗಲೇ ಸೆಲೆಕ್ಟ್ ಆಗಿದೆ, ಅದು ಹಾಗೆ ಇರಲಿ. ಒಂದು ವೇಳೆ ತಪ್ಪಾಗಿದ್ದರೆ ನಾಟ್ ಸೇಮ್ ಎಂಬುದರ ಮೇಲೆ ಕ್ಲಿಕ್ ಮಾಡಬೇಕು. ಇದಾದ ಮೇಲೆ ಸ್ಕ್ರೋಲ್ ಮಾಡಿದಾಗ ಕೆಳಗೆ ಅಥೆಂಟಿಕೇಷನ್ ಇನ್ಫಾರ್ಮೇಷನ್ ಅಂದರೆ ಅರ್ಜಿದಾರರ ಜನ್ಮದಿನಾಂಕ ಮತ್ತು ವಿಳಾಸಗಳ ಖಚಿತ ಮಾಹಿತಿ, ಇವುಗಳು ಡಾಟಾಬೇಸಲ್ಲಿ ಮೆನ್ಷನ್ ಮಾಡಿರುವಂತೆ, ಅಟ್ಯಾಚ್ ಮಾಡಿರುವ ಡಾಕ್ಯುಮೆಂಟಲ್ಲಿ ಇರುವಂತೆ ಹಾಗೂ ಅರ್ಜಿದಾರರು ಕೊಡುವ ಹಾರ್ಡ್ ಕಾಪಿಯಲ್ಲಿ ಇರುವಂತೆ ಒಂದೇ ಆಗಿದ್ದರೆ ಸೇಮ್ ಎನ್ನುವ ಆಯ್ಕೆ ಸರಿಯಾಗಿದೆ, ಅದು ಹಾಗೆ ಇರಲಿ. ತಪ್ಪಾಗಿದ್ದರೆ ಎರಡನೇ ಆಯ್ಕೆ ನಾಟ್ ಸೇಮ್ ಎಂಬುದನ್ನು ಸೆಲೆಕ್ಟ್ ಮಾಡಬೇಕು. ಈಗ ಮೊದಲನೆಯದಾಗಿ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಇವುಗಳನ್ನು ಪರಿಶೀಲಿಸಲು ಕೆಳಗೆ ವ್ಯೂ ಅಟ್ಯಾಚ್ಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಅವರು ಅಪ್ಲೋಡ್ ಮಾಡಿರುವಂಥ ಡಾಕ್ಯುಮೆಂಟನ್ನು ಒಮ್ಮೆ ಜೂಮ್ ಮಾಡಿ ಜನ್ಮ ದಿನಾಂಕವನ್ನು ಪರಿಶೀಲಿಸಬೇಕು. ಇದು ಸರಿಯಾಗಿದ್ದಲ್ಲಿ ಮೇಲೆ ಕಾಣುವಂಥ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಅರ್ಜಿದಾರರು ಕೊಟ್ಟಿರುವಂಥ ಹಾರ್ಡ್ ಕಾಪಿಯಲ್ಲೊಮ್ಮೆ ನೋಡಿ ಇವು ಮೂರೂ ಸರಿಯಾಗಿದ್ದಲ್ಲಿ ಕೆಳಗೆ ಸೇಮ್ ಎನ್ನುವಂಥ ಆಯ್ಕೆ ಈಗಾಗಲೇ ಸೆಲೆಕ್ಟ್ ಆಗಿದೆ, ಅದು ಹಾಗೆ ಇರಲಿ. ಒಂದು ವೇಳೆ ತಪ್ಪಾಗಿದ್ದಲ್ಲಿ ನಾಟ್ ಸೇಮ್ ಎಂಬುದರ ಮೇಲೆ ಕ್ಲಿಕ್ ಮಾಡಬೇಕು. ಅನಂತರ ಪೇಜನ್ನು ಸ್ಕ್ರೋಲ್ ಮಾಡಿ ಕೆಳಗೆ ಮನೆಯ ಸಂಖ್ಯೆ ಮತ್ತು ವಿಳಾಸದ ವಿವರಗಳನ್ನು ಪರಿಶೀಲಿಸಬೇಕು. ಇಲ್ಲಿ ಮನೆಯ ಸಂಖ್ಯೆ ಸಾಮಾನ್ಯವಾಗಿ ಡಾಕ್ಯುಮೆಂಟಲ್ಲಿ ಇರುವುದಿಲ್ಲ, ಆದರೆ ಮತದಾರರ ಪಟ್ಟಿಯಲ್ಲಿ ಅವರ ಸಂಬಂಧಿಯ ಮನೆಯ ಸಂಖ್ಯೆಯನ್ನು ನೋಡಿ ಇದನ್ನು ಪರಿಶೀಲಿಸಬೇಕು. ನಂತರ ವಿಳಾಸವನ್ನು ಅವರು ಅಪ್ಲೋಡ್ ಮಾಡಿರುವ ಡಾಕ್ಯುಮೆಂಟಲ್ಲಿ ಹಾಗೂ ಹಾರ್ಡ್ ಕಾಪಿಯಲ್ಲಿ ಪರಿಶೀಲಿಸಿ ಇವು ಸರಿಯಾಗಿವೆಯೇ ಎನ್ನುವುದನ್ನು ನೋಡಬೇಕು. ಅದಕ್ಕಾಗಿ ಅರ್ಜಿದಾರರು ಅಪ್ಲೋಡ್ ಮಾಡಿರುವಂಥ ಸಪೋರ್ಟಿಂಗ್ ಡಾಕ್ಯುಮೆಂಟನ್ನು ನೋಡಲು ವ್ಯೂ ಅಟ್ಯಾಚ್ಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಅವರು ಅಪ್ಲೋಡ್ ಮಾಡಿರುವಂಥ ಡಾಕ್ಯುಮೆಂಟನ್ನೊಮ್ಮೆ ಜೂಮ್ ಮಾಡಿ ವಿಳಾಸದ ವಿವರಗಳನ್ನು ಪರಿಶೀಲಿಸಬೇಕು. ಸರಿಯಾಗಿದ್ದಲ್ಲಿ ಮೇಲೆ ಇಂಟು ಮಾರ್ಕನ್ನು ಕ್ಲಿಕ್ ಮಾಡಬೇಕು. ಹಾರ್ಡ್ ಕಾಪಿಯಲ್ಲೊಮ್ಮೆ ನೋಡಿ ಅಲ್ಲಿಯೂ ಸರಿಯಾಗಿದ್ದಲ್ಲಿ ಕೆಳಗೆ ಸೇಮ್ ಎನ್ನುವಂಥ ಆಯ್ಕೆಯನ್ನು ಮಾಡಬೇಕು. ಅದು ಈಗಾಗಲೇ ಸೆಲೆಕ್ಟ್ ಆಗಿರುತ್ತೆ, ಅದು ಹಾಗೆ ಇರಲಿ. ಒಂದು ವೇಳೆ ತಪ್ಪಾಗಿದ್ದಲ್ಲಿ ನಾಟ್ ಸೇಮ್ ಎಂಬುದರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡಬೇಕು ಮತ್ತು ಸಪೋರ್ಟಿಂಗ್ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು. ನಾಟ್ ಸೇಮ್ ಎಂಬುದನ್ನು ಸೆಲೆಕ್ಟ್ ಮಾಡಿದಾಗ ಸಹಜವಾಗಿ ಮೇಲೆ ಎಡಿಟ್ ಆಪ್ಷನ್ ಕಾಣಿಸಿಕೊಳ್ಳುತ್ತೆ. ನೀವಿಲ್ಲಿ ರೆಸಿಡೆನ್ಸ್ ಡೀಟೇಲ್ಸ್ ಎಂಬಲ್ಲಿ ನೋಡಬಹುದು, ಎಡಿಟ್ ಆಪ್ಷನ್ ಓಪನ್ ಆಗಿದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಹೀಗೆ ಈ ಪೇಜಲ್ಲಿ ನಾವು ವಿಳಾಸದ ವಿವರಗಳನ್ನು ತಿದ್ದುಪಡಿ ಮಾಡಬಹುದು. ಇದೇ ರೀತಿ ಜನ್ಮ ದಿನಾಂಕದ ವಿವರಗಳನ್ನು ಕೂಡ ನಾವು ತಿದ್ದುಪಡಿ ಮಾಡಬಹುದು. ಈ ವಿವರಗಳನ್ನು ತಿದ್ದುಪಡಿ ಮಾಡಿದಾಗ
ಪುನಃ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಚೂಸ್ ಫೈಲ್ ಎನ್ನುವಂಥ ಆಯ್ಕೆ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬಹುದು. ಈಗ ಸ್ಕ್ರೋಲ್ ಮಾಡಿದಾಗ ಕೆಳಗೆ ಮತ್ತೊಂದು ಮಾಹಿತಿಯನ್ನು ನೀವು ನೋಡುತ್ತೀರಿ. ಕ್ಯಾಟಗರಿ ಆಫ್ ಡಿಸೇಬಿಲಿಟಿ. ಅರ್ಜಿದಾರರು ವಿಶೇಷಚೇತನರಾಗಿ ಅವರ ವಿವರಗಳನ್ನು ದಾಖಲಿಸಿದ್ದರೆ ಮತ್ತು ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ ಮಾಡಿದ್ದರೆ ಅವುಗಳನ್ನು ನೀವಿಲ್ಲಿ ಪರಿಶೀಲಿಸಬಹುದು. ಅವು ಸರಿಯಾಗಿದ್ದಲ್ಲಿ ಸೇಮ್ ಎನ್ನುವಂಥ ಆಯ್ಕೆ ಸರಿಯಾಗಿರುತ್ತೆ. ತಪ್ಪಾಗಿದ್ದಲ್ಲಿ ನಾಟ್ ಸೇಮ್ ಎಂಬುದನ್ನು ಆಯ್ದುಕೊಂಡು ಮಾಹಿತಿಗಳನ್ನು ಎಡಿಟ್ ಮಾಡಬಹುದು ಮತ್ತು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬಹುದು. ಒಂದು ವೇಳೆ ಅರ್ಜಿದಾರರು ವಿಶೇಷಚೇತನರಲ್ಲದಿದ್ದಲ್ಲಿ ನಾವಿಲ್ಲಿ ಮಾಡುವುದು ಏನೂ ಇರುವುದಿಲ್ಲ. ಹಾಗಾಗಿ ಪೇಜನ್ನು ಸ್ಕ್ರೋಲ್ ಮಾಡಿ ಕೆಳಗಡೆ ಫೈನಲ್ ಡೀಟೇಲ್ಸ್ ಒಮ್ಮೆ ಪರಿಶೀಲಿಸಿ ಸರಿಯಾಗಿದ್ದಲ್ಲಿ ಸೇಮ್ ಎನ್ನುವಂತಹ ಆಯ್ಕೆಯನ್ನು ಹಾಗೆ ಬಿಡಿ. ತಪ್ಪಾಗಿದ್ದರೆ ಮತ್ತೆ ನಾಟ್ ಸೇಮ್ ಎಂಬುದರ ಮೇಲೆ ಕ್ಲಿಕ್ ಮಾಡಿ ತಿದ್ದುಪಡಿ ಮಾಡಿ. ಇದಾದ ಮೇಲೆ ಇಲ್ಲಿ ಫೀಲ್ಡ್ ವಿಸಿಟ್ ಇನ್ಫಾರ್ಮೇಷನನ್ನು ಕೇಳಲಾಗಿದೆ. ಫೀಲ್ಡ್ ವಿಸಿಟ್ ಮಾಡಿದಾಗ ಅರ್ಜಿದಾರರು ಸ್ಥಳದಲ್ಲಿ ಹಾಜರಿದ್ದರೆ ಅವೈಲೇಬಲ್ ಎಂಬುದನ್ನು ಸೆಲೆಕ್ಟ್ ಮಾಡಬೇಕು. ಆದರೆ ನಾವು ಪದೇ ಪದೇ ವಿಸಿಟ್ ಮಾಡಿದಾಗಲೂ ಅರ್ಜಿದಾರರು ಸ್ಥಳದಲ್ಲಿ ಹಾಜರಿಲ್ಲದಿದ್ದಲ್ಲಿ, ಕಾಂಟ್ಯಾಕ್ಟ್ ಮಾಡಿದಾಗಲೂ ಸಿಗದಿದ್ದಲ್ಲಿ ಅಬ್ಸೆಂಟ್ ಎಂಬುದನ್ನು ಸೆಲೆಕ್ಟ್ ಮಾಡಿ. ಒಂದು ವೇಳೆ ಅರ್ಜಿದಾರರು ನಿಮ್ಮ ಭಾಗದಲ್ಲಿ ನೆಲೆಸಿರುವವರೇ ಅಲ್ಲ ಎಂದಾದಲ್ಲಿ ನೋ ಸಚ್ ಪರ್ಸನ್ ಎಂಬುದನ್ನು ಆಯ್ಕೆ ಮಾಡಿ ಮತ್ತು ಕೆಳಗೆ ಕಾಣುವಂಥ 2 ಆಯ್ಕೆಗಳಲ್ಲಿ ನಾಟ್ ಸೇಮ್ ಎಂಬ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿ. ಆದರೆ ಅರ್ಜಿದಾರರು ಹಾಜರಿದ್ದು ಅವರು ಸಲ್ಲಿಸಿರುವಂಥ ಎಲ್ಲ ಮಾಹಿತಿಗಳು ಸರಿಯಾಗಿದ್ದಲ್ಲಿ ಸೇಮ್ ಎಂಬುದನ್ನು ಆಯ್ಕೆ ಮಾಡಿ. ಇದಾದ ಮೇಲೆ ಕೆಳಗೆ ರಿಮಾರ್ಕ್ ಎಂದಿರುವಲ್ಲಿ ಈ ಅರ್ಜಿಯು ತಪ್ಪಾದ ಅರ್ಜಿಯಾಗಿದ್ದರೆ ನಾಟ್ ಓಕೆ ಎಂದು ಟೈಪಿಸಿ. ಆದರೆ ಇದು ಸರಿಯಾದ ಅರ್ಜಿಯಾಗಿದ್ದಲ್ಲಿ ಓಕೆ ಎಂದು ಟೈಪ್ ಮಾಡಿ ನಂತರ ಸಬ್ಮಿಟ್ ಮಾಡಿ. ಈಗ ನೀವಿಲ್ಲಿ ಕಾಣುತ್ತೀರಿ ವೆರಿಫೈಡ್ ಸಕ್ಸಸ್ಫುಲಿ ಎಂಬುದನ್ನು. ಹೀಗೆ ನಾವು ಫಾರ್ಮ್ 6ಗೆ ಸಂಬಂಧಪಟ್ಟಂತೆ ಫೈನಲ್ ವೆರಿಫಿಕೇಷನ್ ರಿಪೋರ್ಟನ್ನು ಸಬ್ಮಿಟ್ ಮಾಡಬಹುದು. ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸೋ ಫಾರ್. Keep watching Ratna Rashi YouTube channel for more information. Thank you very much.